ಹಾಯ್, ನಮಸ್ತೆ. ಈಗ ನೀವು ನೋಡ್ತಿದ್ದೀರಲ್ಲ, ಈ ಪ್ರಾಪರ್ಟಿ ಬಂದ್ಬಿಟ್ಟು ಕರೆಕ್ಟಾಗಿ 1 ಎಕರೆ ಬರುತ್ತೆ. 1 ಎಕರೆಯಲ್ಲಿ ಅರ್ಧ ಎಕರೆ ಅಂದರೆ 20 ಗುಂಟೆ ರೆಕಾರ್ಡ್ಸ್ ಇದೆ, ಇನ್ನು 20 ಗುಂಟೆ ಬಗರುಕುಂ ಜಾಗ. ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿ ಬರುತ್ತೆ. ಸಾಗರ ಸಿಟಿಯಿಂದ ಕರೆಕ್ಟಾಗಿ 6 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ, ಕೆಳದಿ ರೋಡಲ್ಲಿ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಈಗೇನು ನೀವು ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ನಿಮಗೆ ಬಗರುಕುಂ ಬರುತ್ತೆ. ಸೊ ಫ್ರಂಟಲ್ಲಿ ಬಗರುಕುಂ ಎಲ್ಲ ಕಂಪ್ಲೀಟ್ ಗಿಡ ಬೆಳ್ಕೊಂಡಿದೆ. ಅದಾದಮೇಲೆ ಹಿಂದ್ಗಡೆ ನಿಮಗೆ ಕಂಪ್ಲೀಟಾಗಿ ನಿಮಗೆ ಅಡಿಕೆ ತೋಟ ಇದೆ. ಅಡಿಕೆ ತೋಟ ಅಂದರೆ ಅದು ಹಳೇದು, ಅದು ನೀವು ಬೇಕಾದ್ರೆ ಇಟ್ಕೋಬೋದು, ಇಲ್ಲಾಂದರೆ ತೆಕ್ಕೋಬೋದು. ಸೊ ಅದ್ರ ಹಿಂದ್ಗಡೆ ಒಂದು ಸ್ವಲ್ಪ ಗದ್ದೆ ಬರುತ್ತೆ. ಗದ್ದೆ ಮತ್ತು ಅಡಿಕೆ ತೋಟ ಎಲ್ಲ ಸೇರಿ ಇದನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ. ಸೊ ಟೋಟಲಾಗಿ 1 ಎಕರೆ ಸಿಗುತ್ತೆ ನಿಮಗೆ. ಅರ್ಧ ಎಕರೆ ರೆಕಾರ್ಡ್ಸು, ಇನ್ನು ಅರ್ಧ ಎಕರೆ ಬಗರುಕುಂ ಜಾಗ. ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಅಣ್ಣ ತಮ್ಮಂದಿರದ್ದು 3 ಜನ ಅಣ್ಣ ತಮ್ಮಂದಿರದ್ದು. ಸೊ 3 ಜನನೂ ಸೇರಿ ಈಗ ಸೇಲ್ ಮಾಡ್ತಿದ್ದಾರೆ. ಟೋಟಲಾಗಿ 1 ಎಕರೆ ಬರುತ್ತೆ. ಯಾರಿಗಾದರೂ ಲೋ ಬಜೆಟಲ್ಲಿ ಏನಾದ್ರು ನೀವು ನೋಡ್ತಿದ್ರೆ ಈ ಪ್ರಾಪರ್ಟಿ 7 ಮಾಡಿಸಾಗಿದೆ. ಯಾಕೆಂದರೆ ಲೋ ಬಜೆಟ್ ಅಂದರೆ ನಿಮಗೆ ಒಂದು 32 ಲಕ್ಷ ಹೇಳ್ತಾರೆ ಇದು ಟೋಟಲ್ ಜಾಗಕ್ಕೆ. ಸೊ ಎಲ್ಲ ಸೇರಿ ರೆಕಾರ್ಡ್ಸು ಬಗರುಕುಂ ಜಾಗ ಎಲ್ಲ ಸೇರಿ ನಿಮಗೆ ಅದು ಬಗರುಕುಂ ಜಾಗ ನಿಮಗೆ ಫ್ರೀಯಾಗಿ ಸಿಗುತ್ತೆ. ರೆಕಾರ್ಡ್ಸ್ ಇರೋದಕ್ಕೆ ಜಾಗಕ್ಕೆ ಮಾತ್ರ ನಿಮಗೆ 32 ಲ್ಯಾಕ್ಸ್ ಹೇಳ್ತಾರೆ. ಇದೇನೆಂದರೆ ಸಾಗರ ಸಿಟಿಗೆ ತುಂಬ ಹತ್ತಿರ ಇರೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸಿದ್ರು ಕೂಡ ನಿಮಗೊಂದು 32 ಲ್ಯಾಕ್ಸ್ ಹೇಳ್ತಾರೆ. ಒಂದು 30 ಲಕ್ಷಕ್ಕೆ ಫೈನಲ್ ಆಗಬಹುದು, ಬಟ್ ಐ ಆಮ್ ನಾಟ್ ಶೋರ್. ಸೊ 32 ಲಕ್ಷ ಹೇಳ್ತಿದ್ದಾರೆ. ಸೊ ಅಣ್ಣ ತಮ್ಮಂಥದ್ದು 3 ಜನದ್ದು ಜಾಗ ಇದು. ಸೊ ಇದಕ್ಕೆ ಒಂದು ನ್ಯಾಚುರಲ್ಲು ವಾಟರ್ ಅಂತಂದರೆ ನಿಮಗೆ ಒಂದು ಬಾವಿನೂ ಇದೆ. ಬಾವಿ ನಿಮಗೆ ಒಂದು 20 ಅಡಿ ಡೆಪ್ತ್ ಬಾವಿ ಇದೆ. ಸೊ ತುಂಬ ಚೆನ್ನಾಗಿದೆ ನಿಮಗೆ. ಯಾಕೆಂದರೆ ಇದೆಲ್ಲ ತೆಗೆದುಬಿಟ್ಟು ನೀವು ಬೇಕಾದ್ರೆ ಹೊಸ್ದಾಗಿ ನೀವು ಅಡಿಕೆ ಗಿಡ ಹಾಕ್ಕೋಬೋದು, ಇಲ್ಲಾಂದರೆ ಬೇರೆ ಏನು ಬೇಕಾದ್ರೂ ನೀವು ಬೆಳ್ಕೊಬೋದು. ಚೆನ್ನಾಗಿದೆ ಜಾಗ. 20 ಎಕರೆ ತೊಗೊಂಡ್ರೆ 20 ಗುಂಟೆ ತೊಗೊಂಡ್ರೆ ನಿಮ್ಗೆ 20 ಗುಂಟೆ ಫ್ರೀಯಾಗಿ ಸಿಗುತ್ತೆ. ಫ್ರೀಯಾಗಿ ಸಿಗೋ ಜಾಗದಲ್ಲಿ ನೀವು ಮನೆ ಕಟ್ಕೋಬೋದು. ಆಮೇಲೆ ನಿಮಗೆ ಮನೆ ಕಟ್ಕೊಂಡ್ರೆ ಅದಕ್ಕೂ ನಿಮಗೆ ಹಕ್ಕುಪತ್ರ ಸಿಗುತ್ತೆ, ಅಂದರೆ ರೆಕಾರ್ಡ್ ಸಿಗುತ್ತೆ. ಅದು ಕೂಡ ನಿಮ್ಮ ಸ್ವಂತ ಆಗುತ್ತೆ ಅವಾಗ. ಇನ್ನು ಉಳಿದಿದ್ದು ಏನು ಅರ್ಧ ಎಕರೆ ಇದೆ ಅದು RTC ಜಾಗ. ನಿಮಗೆ ಅದು ಕಂಪ್ಲೀಟಾಗಿ ನಿಮ್ಮ ಹೆಸರಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಸೊ ನಿಮಗೆ ಅದು ಬ್ಯಾಂಕ್ ಲೋನ್ ಬೇಕಾ, ನಿಮಗೆಲ್ಲ ಸಿಗುತ್ತೆ. ನಿಮಗೆ ಪರ್ಚೇಸ್ ಲೋನ್ ಕೂಡ ನೀವು ಮಾಡ್ಕೋಬೋದು. ಸೊ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಇದು. ಸೊ ಸಾಗರದಿಂದ ಕರೆಕ್ಟಾಗಿ 6 ಕಿಲೋಮೀಟ್ರ್ ಆಗುತ್ತೆ. 6 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ನಿಮಗೇನಾದ್ರು ಈ ಪ್ರಾಪರ್ಟಿ ಬೇಕು ಅಂದರೆ ನನಗೆ ಕಾಲ್ ಮಾಡಿ, ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಾನು ನಿಮಗೆ ಈ ಪ್ರಾಪರ್ಟಿ ತೋರಿಸ್ಕೊಡ್ತೀನಿ. ಕರೆಕ್ಟಾಗಿ 20 ಗುಂಟೆ ರೆಕಾರ್ಡು, 20 ಗುಂಟೆ ಬಗರುಕುಂ ಜಾಗ. ಬಗರುಕುಂ ಜಾಗ ಅಂದರೆ ಬಗರುಕುಂಗೆ ನಾವು ದುಡ್ಡು ಕೇಳ್ತಾ ಇಲ್ಲ. ಸೊ ರೆಕಾರ್ಡ್ ಇರೋದಕ್ಕೆ ಮಾತ್ರ. ಸೊ ರೆಕಾರ್ಡ್ ಇರೋ ಜಾಗಕ್ಕೆ ಮಾತ್ರ ಕೇಳ್ತಿದ್ದಾರೆ. 32 ಲ್ಯಾಕ್ಸ್ ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೀವು ನೋಡ್ಬೋದು, ಇವಾಗ ಅದು ಬಾವಿ ಇದೆ. ಸೊ ಅಂದರೆ ಅದು ಮಡ್ಡು ವೆಲ್, ಅದು ಅಂದರೆ ಕಲ್ಲು ಕಟ್ಟಡ ಏನು ಕಟ್ಟಿಲ್ಲ, ಮತ್ತು ಒಂದು 20 ಅಡಿ ಡೆಪ್ತ್ ಇದೆ. ಸೊ ಮಳೆಗಾಲದಲ್ಲಿ ಏನು ನಿಮಗೆ ನೀರು ಬೇಕಾಗಿಲ್ಲ. ತುಂಬ ಚೆನ್ನಾಗಿ ಈ ಕಡೆ ಮಲೆನಾಡು ಪ್ರದೇಶದಲ್ಲಿ ತುಂಬ ಚೆನ್ನಾಗಿ ಇದಾಗುತ್ತೆ, ಮಳೆ ಆಗುತ್ತೆ. ಹಂಗಾಗಿ ನೀರು ಬೇಕಾಗಿಲ್ಲ. ಬೇಸಿಗೆಯಲ್ಲಿ ಆ ಬಾವಿ ನೀರು ತೊಗೊಂಡ್ರೆ ಸಾಕು, ನಿಮಗೆ ತುಂಬ ಸಫಿಷಿಯೆಂಟ್ ಅನಿಸುತ್ತೆ. ಇನ್ ಕೇಸ್ ಏನಾದ್ರು ನೀವು ಫ್ಯೂಚರಲ್ಲಿ ಏನಾದ್ರು ಎಲ್ಲ ಬೇರೆ ಅಡಿಕೆ ತೆಗೆದುಬಿಟ್ಟು ಬೇರೆ ಬೆಳೆ ಇಡ್ತೀನಿ ಅಂದರೆ ನೀವು ಬೋರ್ ಹಾಕ್ಕೋಬೋದು. ಅಕ್ಕಪಕ್ಕ ಎಲ್ಲ ಬೋರ್ ಹಾಕಿದ್ದಾರೆ, ಒಳ್ಳೆ ನೀರು ಬೀಳುತ್ತೆ. 3 ಇಂಚು, 3.5 ಇಂಚು, 4 ಇಂಚುವರೆಗೂ ನೀರು ಬೀಳುತ್ತೆ. ಸೊ ಅದನ್ನು ನೀವು ಬೋರ್ ಹಾಕ್ಕೋಬೋದು. ಇಲ್ಲ ಬೇಡ, ನಿಮಗೆ ಬೋರ್ ಬೇಡ, ಇದೇ ಸಾಕು ಅಂತಂದರೆ ನೀವು ಮಾಡ್ಕೋಬೋದು. ಸೊ ಸಣ್ಣ ಪ್ರಮಾಣದಲ್ಲಿ ಅಂದರೆ ಲೋ ಬಜೆಟಲ್ಲಿ ಸಣ್ಣ ಪ್ರಮಾಣದಲ್ಲಿ ತೋಟ ಬೇಕು ಅಂತಿರೋರು ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇದು ಗದ್ದೆ ಜಾಗ. ಇದು ಪಕ್ಕದಲ್ಲಿ ಏನಿದೆ ನಿಮಗೆ ಇವಾಗ ಹುಲ್ ಬೆಳೆದಿರೋದು ಅದು ಗದ್ದೆ ಜಾಗ. ಅದು ನೀವು ಗದ್ದೆಯಾದ್ರು ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಸ್ವಲ್ಪ ಮಣ್ಣು ಹೊಡಿಸ್ಕೊಂಡು ಅಡಿಕೆ ಬೇಕಾದ್ರೂ ಹಾಕ್ಕೋಬೋದು. ಸೊ ಇಲ್ಲ ಸುತ್ತಮುತ್ತ ಎಲ್ಲ ಬರೀ ಅಡಿಕೆ ತೋಟನೇ ಇರೋದು, ಗದ್ದೆ ಯಾವುದೂ ಇಲ್ಲ. ಸೊ ಗದ್ದೆ ನೀವು ಬೇಕಾದ್ರೆ ಮಾಡ್ಕೋಬೋದು, ಬೇಡದಿದ್ದರೆ ನೀವು ಅಡಿಕೆ ಹಾಕ್ಕೋಬೋದು. ಎರಡಕ್ಕೂ ಆಗುತ್ತೆ ಇದು. ಈ ಕಡೆ ಅಡಿಕೆನೂ ಬೆಳ್ಕೊಬೋದು, ಗದ್ದೆನೂ ಬೆಳ್ಕೊಬೋದು, ಎರಡೂ ಬೇಕಾದ್ರೂ ನೀವು ಮಾಡ್ಕೋಬೋದು. ಸೊ ಚೆನ್ನಾಗಿದೆ, ನೀವು ನೋಡಿ. ಏನಾದ್ರು ಇನ್ ಕೇಸ್ ಏನಾದ್ರು ನಿಮ್ಗೆ ಆಸಕ್ತಿ ಇತ್ತು ಅಂದರೆ ನೀವು ಮಾಡ್ಕೋಬೋದು. ಈ ಅರ್ಧ ಎಕರೆಯಲ್ಲಿ ನಿಮಗೆ ನಿಯರ್ಲಿ ಒಂದು 350ರಿಂದ 400 ಗಿಡ ಅಡಿಕೆ ಗಿಡ ಬರುತ್ತೆ. ಫಸಲು ಬರ್ತಾಯಿದೆ, ಬಟ್ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ, ಸುಮ್ಮನೆ ಅಷ್ಟಕ್ಕಷ್ಟೇ ಬರುತ್ತೆ. ಏನಾದ್ರು ನೀವು ಇದೇ ಗಿಡಕ್ಕೆ ನೀವು ಗೊಬ್ಬರ ಹಾಕಿ ಚೆನ್ನಾಗಿ ನೀವು ಬೇಸಾಯ ಮಾಡ್ತೀವಿ ಅಂತಂದರೆ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ. ಇಲ್ಲ ಈ ಗಿಡ ಇದ್ದಂಗೆ ಸೆಂಟ್ರಲ್ಲಿ ಒಂದೊಂದು ಗಿಡ ಹಾಕ್ಕೊಂಡ್ರು ಕೂಡ ನಿಮಗೆ ಸೊ ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕ್ಕೊಂಡು, ಕೊಟ್ಟಿಗೆ ಗೊಬ್ಬರ ಹಾಕ್ಕೊಂಡು ಸೆಂಟ್ರಲ್ಲಿ ಒಂದೊಂದು ಗಿಡ ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು. ಅದ್ರ ಜೊತೆಗೆ ನೀವು ಏಲಕ್ಕಿ, ಅದಾದಮೇಲೆ ಕಾಳುಮೆಣಸು ಇದೆಲ್ಲ ಹಾಕ್ತು ಅಂದರೆ ನೀವು ಒಂದು ಎಕರೆಯಲ್ಲಿ ಕಡಿಮೆ ಅಂದ್ರೂ 10ರಿಂದ 15 ಲಕ್ಷ ರೂಪಾಯಿವರೆಗೂ ನೀವು ದುಡಿಬೋದು ಒಂದು ಎಕರೆಯಲ್ಲಿ. ಈ ಒಂದು ಅರ್ಧ ಎಕರೆಯಲ್ಲಿ ನಿಮಗೆ ಕಮ್ಮಿ ಅಂದ್ರೂ ಈ ಕಾಳುಮೆಣಸು ಏಲಕ್ಕಿ ಎಲ್ಲ ಹಾಕಿದ್ರೆ
ಅರ್ಧ ಎಕರೆಲಿ ಕಡಿಮೆ ಅಂದರೆ ನಿಮ್ಗೊಂದು 10 ರಿಂದ 12 ಲಕ್ಷ ರೂಪಾಯಿ ಅಂತೂ ಕನ್ಫರ್ಮಾಗಿ ನೀವು ದುಡ್ಕೋಬೋದು. ತುಂಬ ಚೆನ್ನಾಗಿದೆ. ಇನ್ ಕೇಸ್ ಬೇಕಾದರೆ ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.